ಭಾಳ ಒಂದು ತೀವ್ರವಾದಂಥ ಹೆಜ್ಜೆಯನ್ನು ಸರ್ಕಾರ ಇಟ್ಟಿದೆ. ಖಾಸಗಿ ಟ್ಯಾಂಕರ್ಗಳನ್ನು ಕೂಡ ಸರ್ಕಾರ ದರ ನಿಗದಿ ಮಾಡೋದು ಮತ್ತು ಕೆಲವು ಟ್ಯಾಂಕರ್ಗಳನ್ನು ಸರ್ಕಾರ ತೆಗೆದುಕೊಂಡು ನೀರು ಸರಬರಾಜು ಮಾಡೋದು, ಇದು ಇಷ್ಟು ಎಕ್ಸ್ಟ್ರೀಮ್ ಸ್ಟೆಪ್ಪು ಯಾವತ್ತೂ ಗೌರ್ಮೆಂಟ್ ತೊಗೊಂಡಿರಲಿಲ್ಲ. ಈ ಬಾರಿ ನೀರಿನ ಸಮಸ್ಯೆಯನ್ನು ಎದುರಿಸೋದಕ್ಕೋಸ್ಕರ ಅಷ್ಟು ಮುಂದೆ ಹೋಗಿ ಹಿಂದೆ ಯಾವತ್ತೂ ಪ್ರಯತ್ನ ಮಾಡದೇ ಇದ್ದಂಥ ಕ್ರಮಗಳನ್ನು ಕೂಡ ಈ ಬಾರಿ ಕೈಗೆತ್ತಿಕೊಂಡು ನೀರಿನ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಏತನ್ಮಧ್ಯೆ ನಾವು ಸೆಪ್ಟೆಂಬರ್ ತಿಂಗಳಿನಲ್ಲಿ ಕೇಂದ್ರ ಸರ್ಕಾರಕ್ಕೆ ಮೆಮೊರಾಂಡಮ್ ಸಲ್ಲಿಸಿದ್ದೇವೆ. 18,172 ಕೋಟಿ ಬರ ಪರಿಹಾರಕ್ಕೆ ಕೇಂದ್ರ ಸರ್ಕಾರ ಅನುದಾನ ಕೊಡಬೇಕು ಅಂತೇಳಿ. ಈಗ ನಾವು ಮನವಿಯನ್ನು ಕೊಟ್ಟು ಸುಮಾರು 6 ತಿಂಗಳಾಗ್ತಾ ಬಂತು. 6 ತಿಂಗಳಾದರೂ ಕೂಡ ಇಲ್ಲಿವರೆಗೆ ಕೇಂದ್ರ ಸರ್ಕಾರ 1 ಪೈಸಾನೂ ಕೂಡ ಹಣ ಬಿಡುಗಡೆ ಮಾಡಿಲ್ಲ. ಎಲ್ಲೋ ಒಂದು ಕಡೆ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾಯಿದೆ. ಇದರಿಂದ ರೈತರಿಗೆ ರಾಜ್ಯ ಸರ್ಕಾರನೇ ಮೊದಲನೇ ಕಂತಿನ ಪರಿಹಾರವನ್ನು ನಾವು ಕೊಟ್ಟಿದ್ದೇವೆ 33.5 ಲಕ್ಷ ರೈತರಿಗೆ. ಅಂತಿಮ ಪರಿಹಾರ ಕೊಡಬೇಕು, ಇದಕ್ಕೆ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡ್ತಾ ಇಲ್ಲ. ಇದರಿಂದ ರೈತರಿಗೂ ಕೂಡ ಭಾಳ ಅನ್ಯಾಯ ಆಗ್ತಾಯಿದೆ. ಈ ವಿಷಯದಲ್ಲಿ ಕೇಂದ್ರ ಸರ್ಕಾರದ ಗಮನ ಸೆಳೀಬೇಕು ಅಂತ ನಾವೆಲ್ಲ ದೆಹಲಿಯಲ್ಲಿ ಧರಣಿಯನ್ನು ಕೂಡ ಮಾಡಿ ನಮ್ಮ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ನಮ್ಮ ಹಕ್ಕು, ನಮ್ಮ ತೆರಿಗೆಯಲ್ಲಿ ನಮ್ಮ ಪಾಲನ್ನು ಕೊಡಬೇಕು ಅಂತ ಹಕ್ಕೊತ್ತಾಯವನ್ನು ಮಾಡಿದ್ದೇವೆ. ಆದರೂ ಕೂಡ ಕೇಂದ್ರ ಸರ್ಕಾರ ಇವತ್ತು ಕರ್ನಾಟಕ ಇಷ್ಟೆಲ್ಲ ಬರದ ಸಮಸ್ಯೆ ಎದುರಿಸ್ತಾ ಇದ್ದರೂ ತನಗೇನು ಸಂಬಂಧ ಇಲ್ಲ ಅಂಥೇಳಿ ಕೈ ತೊಳೆದು ಬೇಜವಾಬ್ದಾರಿತನದಿಂದ ವರ್ತನೆ ಮಾಡ್ತಾ ಇರೋದನ್ನು ನಾವು ಗಮನಿಸಿದ್ದೇವೆ. ಇವರು BJP ರಾಜ್ಯದಲ್ಲಿರ್ತಕ್ಕಂಥ ನಾಯಕರು ಇವರಿಗೇನಾದರೂ ಜನಗಳ ಸಮಸ್ಯೆ ಬಗ್ಗೆ ಸ್ವಲ್ಪನಾದರೂ ಕಾಳಜಿ ಇದ್ದರೆ ಮೊದಲು ಹೋಗಿ ಡೆಲ್ಲಿಗೆ ಅವರು ಸೆಂಟ್ರಲ್ ಮಿನಿಸ್ಟ್ರುಗಳ ಹತ್ರ ಕೂತ್ಕೊಂಡು, ಪ್ರೈಮ್ ಮಿನಿಸ್ಟರ್ ಹತ್ರ ಕೂತ್ಕೊಂಡು ಕರ್ನಾಟಕಕ್ಕೆ ಬರಬೇಕಾಗಿರೋ ಹಣವನ್ನು ಕೊಡಿಸ್ಲಿ ಮೊದಲಿಗೆ. ಅದನ್ನು ಬಿಟ್ಟು ಸುಮ್ಮನೆ ಇಲ್ಲಿ ಪ್ರಚಾರಕ್ಕೋಸ್ಕರ ಹೇಳಿಕೆಗಳು ಕೊಡೋದ್ರಿಂದ ಯಾವುದೂ ಸಮಸ್ಯೆ ಪರಿಹಾರ ಆಗೋದಿಲ್ಲ. ಇವರು ಕೇಂದ್ರ ಸರ್ಕಾರದಿಂದ ಅನ್ಯಾಯ ಕರ್ನಾಟಕಕ್ಕೆ ಆಗ್ತಾ ಇರೋದ್ರ ವಿರುದ್ಧ ಏನೂ ಮಾತಾಡದೆ ಕೇಂದ್ರ ಸರ್ಕಾರವನ್ನು ಸಮರ್ಥನೆ ಮಾಡಿಕೊಂಡು ಇವರೇ ನಮ್ಮ ರಾಜ್ಯದ BJP ನಾಯಕರೇ ಕರ್ನಾಟಕಕ್ಕೆ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ. ಇವರು ಬಾಯಿ ಬಿಡದೆ ಕೇಂದ್ರ ಸರ್ಕಾರ ಏನೇ ಅನ್ಯಾಯ ಮಾಡಿದರೂ ಕೂಡ ಅದನ್ನು ಸಮರ್ಥನೆ ಮಾಡಿಕೊಂಡು ಇವತ್ತು ಈ ಅನ್ಯಾಯ ಮುಂದುವರಿಲಿಕ್ಕೆ ನಮ್ಮ ರಾಜ್ಯದ BJP ನಾಯಕರೇ ಪ್ರತ್ಯಕ್ಷವಾಗಿ ಕಾರಣಕರ್ತರಾಗಿದ್ದಾರೆ. ಇವ್ರಿಗೇನಾದರೂ ರಾಜ್ಯದ ಸಮಸ್ಯೆ ಬಗ್ಗೆ ಕಾಳಜಿ ಇದ್ದರೆ, ಜನಗಳ ಬಗ್ಗೆ ಒಂದು ಕಮಿಟ್ಮೆಂಟ್ ಇದ್ದರೆ ಫಸ್ಟು ಸೆಂಟ್ರಲ್ ಗೌರ್ಮೆಂಟಿಂದ ಬರಬೇಕಾಗಿರೋದನ್ನು ಕೊಡಿ ಅಂತ ಬಾಯ್ಬಿಟ್ಟು ಕೇಳಾದರೂ ಕೇಳಲಿ. ಅದೂ ಮಾಡದೇ ಇರೋದು ಇವತ್ತು BJP ಅವರು ರಾಜ್ಯದ ಜನಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ.